ಗುಲಾಬಿ ಮಟನ್ ತರಿಸಿದ್ದೀನಿ ಒಂದು 4 kg ನೋಡ್ಕೊಂಡು ಅಚ್ಚುಕಟ್ಟಾಗಿ ಮಾಡು ಹಂಗ ನೇತ್ರಮ್ಮ ಬಂದೇವಳೆ ಹುಡುಗರು ಬಂದೇವೆ ಅವು ತಿಂತಾವೆ ಅವಕ್ಕೆ ಚಿಚ್ಚಿ ಅಂದ್ರೆ ಆಸೆ ಅಜ್ಜಿ ಚಿಚ್ಚಿ ಚಿಚ್ಚಿ ಅಂತವೆ ಹಂಗ ಚೆನ್ನಾಗಿ ಮಾಡು ಉಂಡು ಹೋಗ್ತಾಳ ಆಮೇಲೆ ಮಧ್ಯಾಹ್ನಂಗೆ 4 kg ನಮ್ಮೂರಿ ಜಾಸ್ತಿ ಆಗ್ಲಿಲ್ವಾ ಅಯ್ಯೋ ತಿಂಬಂದ್ಬಿಡು ನಾವೇನೆ ನಮ್ಮ ನೇತ್ರಮ್ಮನೂ ಊಟ ಮಾಡ್ಕೊಂಡು ಹೋಗ್ತಾಳೆ ಮಾಡೋಗಿ ಹೋಗಿ ನಿನ್ಗೆ ಯಾಕೆ ತರಳ ನಾನಿದ್ದಂಗೆ ಮಾಡಾಳ್ಗೆ ನಿನಗೆ ಯಾಕೆ ಚಿಂತೆ ಅದು ತಂದಿರೋ ಚಿಂತೆ ಹೋಗಿ 4 kg ಏನು ಜಾಸ್ತಿ ಆಗಲಿಲ್ಲ ಮಾಡೋಗು ಸರಿ ಆಯ್ತಮ್ಮೋರೆ ನೇತ್ರ ಮೇಲ್ಗೋದ್ಲು ಎಲ್ಗೋಗಿದ್ದಮ್ಮ ನೇತ್ರಮ್ಮ ಎಲ್ಲಿ ಹುಡುಗರು ಆ ಕಾವೇರಿ ಜೊತೆಗೆ ಹೋದ್ವು ಹುಡುಗರು ಎರಡನು ಜಾಲ್ ಬರ್ರಿ ಎಲ್ಗಾನ ಹೋದೆ ಕರ್ಕಂಬ ಅಂತ ಅವಳಿಗೆ ಹೇಳಿ ಬಂದೆ ನಮ್ಮ ಪೆದ್ದಿ ಎಲ್ಗೋದ್ಲ ಏನೋ ಆ ಕಾವೇರಿ ಜೊತೆಗೆ ಹೋದ್ವು 2 ಹುಡುಗರು ಎಲ್ಗೆ ಹೋಗ್ತಾರೋ ಜಾಲ್ ಕರ್ಕಂಬಾರಿ ಅಂತಕ್ಕೆ ಕುರಿ ಸಾರು ಮಾಡುತ್ತೆ ಅಜ್ಜಿ ಊಟ ಮಾಡಿರಂತೆ ಅಂತಂದೆ ಬತ್ತೀವಿ ಅಂತಾನ ಹೇಳಿದ್ರು ಬತ್ತಾವೆ ಬಿಡಮ್ಮ ಇನ್ನು ಎಲ್ಗೆ ಹೋಗ್ತಾವೆ ಅಲ್ಲಿ ಎಲ್ಲ ಗುಡಿಯಾಗ ಪಡಿಯಾಗ ಆಟ ಆಡ್ಕೊಂಡು ಬತ್ತವೆ ಮಂಜ ರಂಗ ಅವೆಲ್ಲ ಹುಡುಗರು ಇರ್ತಾವಲ್ಲ ಅಲ್ಲಿಗೆ ಹೋಗ್ತಾಳ ಕಾವೇರಿ ಆಟ ಆಡಕ್ಕೆ ಆ ಪಿಳಿಗೆ ಏನ್ ಬುದ್ಧಿ ಕಲ್ಸಾಡೋ ಏನೋ ಮಲ್ಲಿ ಹೇಳತ್ತ ನನಗೇನೋ ಆ ಪಿಳ ಕಂಡ್ರೇನೆ ಇಷ್ಟ ಆಗಲ್ಲಮ್ಮ ಬಿಡು ಏನ್ ಸಣ್ಣ ಹುಡುಗರು ಇನ್ನೇನ್ ಮಾಡಕ್ಕಾಗುತ್ತೆ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತ ಆಟ ಆಡಕಂತ ಕರ್ಕೊಂಡು ಹೋಗಿ ಅವಳೆ ಏನಮ್ಮ ಈಗ್ಲಿಂದಾನೆ ಬೈದು ಬುದ್ಧಿ ಕಲಿಸ್ಬೇಕು ಆ ಮಲ್ಲಿ ಅದೇನ್ ಬುದ್ಧಿ ಕಲ್ಸವಳು ಏನ್ ಕತ್ತಿ ಆ ಪಿಳ್ಳಿಗೆ ಹೆಣ್ಮಕ್ಳು ಅಂದ್ಮೇಲೆ ಒಂದಿಟ್ಟು ತಗ್ಗಿ ಬಗ್ಗಿ ನಡಿಬೇಕು ಹೇಳಿದ್ ಮಾತೇ ಕೇಳಲ್ಲ ಏನು ಹೋಗ್ಬೇಡ ಬಾರೆ ಅಂದ್ರೆ ಇಲ್ಲ ನಾನು ಹೋಗ್ತೀನಿ ಅತ್ತೆ ಅಂತಂತಾಳ ಅದಕ್ಕೆ ನಮ್ಮ ಹುಡುಗರು ಜೊತೆಗೆ ಹೋಗ್ತೀವಿ ಅಂತ ಹೋದವು ಹೋಗ್ ಬರ್ತೀವಿ ಕಾವೇರಿ ಅಕ್ಕನ ಜೊತೆಗೆ ಅಂತಾನ ಹೋದ್ವಿ ಎರಡೂನು ಜಾಲ್ ಕರ್ಕಂಬ ಅಂತ ಹೇಳ್ದೆ ಬರ್ತಾರ ಬಿಡಮ್ಮತ್ತ ಇನ್ನೇನ್ ಮಾಡ್ತೀಯ ಅತ್ತ ಸಣ್ಣ ಹುಡುಗರತ್ತ ಮನೆಗೆ ಕಟ್ಟಾಕೊಂಡಿರಕ್ಕಾಗತ್ತ ಹುಡುಗರ್ನ ನಮ್ಮಂಗೆ ಕುಕ್ಕಂಡಿರ್ರಿ ಮಾತಾಡ್ರಿ ಅಂದ್ರೆ ಆಗತ್ತ ಓಕೆ ಮಾತಾಡ್ಕೊಂಡು ಕುಕ್ಕಮ್ಮಕ್ಕೆ ಆಗಲ್ಲ ಓಕೆ ಆಟ ಆಡ್ಕೊಂಡು ಬತ್ತಾವ ಬಿಡು ಇನ್ನ ನಾಕು ಮಟನ್ ಸಾರಿ ಮಾಡಕ್ ಹೋಗ್ಯಾಳ ಗುಲಾಬಿ ಆಟಕ್ಕೆ ಆಗೋಟಕ್ಕೆ ಬತ್ತಾವೆ ಉಂಡು ಒಂದ್ ಚೆನ್ನಾಗಿ ಕುಕ್ಕಂಡು ಅಡ್ಕೆ ಪಡ್ಕೆಲ್ಲ ಹಾಕೊಂಡು ಹೋಗಿರ ನಿಧಾನಕ್ಕೆ ಮಧ್ಯಾಹ್ನದಂಗೆ ಬಾ ಕುಕ್ಕ ಬಾ ಸರಿ ಅಮ್ಮ ಆಯ್ತು ಆದ್ರೆ ಅಲ್ಲ ಕಣಮ್ಮ ಅಜ್ಜಿಗೇನು ಬುದ್ಧಿದ್ದಿ ಐತೋ ಇಲ್ವೋ ಅವಪ್ಪಯ್ಯ ಮೊದ್ಲೇನೆ ಅಲ್ಲಿ ಅಡುಗೆ ಪಡಿಗೆ ಮಾಡ್ಕೊಂಬಕ್ಕಾಗಲ್ಲ ಏನೂ ಅಲ್ಲ ಅಲ್ಲಿ ಹೋಗೈತಿ ಅವ್ರು ಗುಡಿಸ್ಲಾಗ ಮನೆ ಕೆಮ್ತಾರೆ ಮೊದ್ಲೇ ಅವ್ರಿಗೆ ನಿದ್ದೆ ಆಗಲ್ಲ ಸರಿಯಾಗಲ್ಲಿ ಊಟ ಸರಿಯಾಗಲ್ಲ ಅಂತವ್ರಿಗೆ ಅಡಿಕೆ ಗುಡದ್ ಬುಡ ಕಚ್ಚು ಅದನ್ನ ಕೊಚ್ಚು ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತಾನ ಹೇಳ್ತೈತಲ್ಲ ಈ ಕಿವಿಡ್ದಿಮ್ಮಿ ಅದಕ್ಕೇನು ಬುದ್ಧಿದ್ದಿ ಐತೋ ಇಲ್ವೋ ನೀನು ಹೇಳಕ್ಕಾಗಲ್ಲ ಅಜ್ಜಿಗೆ ಏನು ಕೆಲಸ ಹೇಳ್ಬೇಡ ಸುಮ್ಮನಿರು ನನ್ನ ಗಂಡಗೆ ಅಂತಾನ ನೀನು ಅಯ್ಯೋ ನೀನು ಒಳ್ಳೆ ಚೆನ್ನಾಗಿ ಕೇಳ್ತೀಯ ಅಲ್ಲ ಆಕಿ ಹುಡ್ದಿಮ್ಮಿ ನನ್ನ ಮಾತು ಕೇಳುತ್ತೆ ಅಯ್ಯಯ್ಯ ಅದಕ್ಕೆ ನಾನು ಮಾತಾಡ್ಸಕ್ ಹೋಗಲ್ಲ ನಿಮ್ಮ ಅಪ್ಪಯ್ಯಗೂ ಅಷ್ಟೇನೆ ಅಮ್ಮಯ್ಯ ಅಂದ್ರೆ ಒಂಥರ ದೇವರಿದ್ದಂಗೆ ಅಯ್ಯಮ್ಮ ಏನು ಹೇಳಿದ್ರು ತಿರುಗಿಸಿ ಇವನ ಮಾತು ಬೈಯಲ್ಲ ದೊಡ್ಡ ಸಾವುಕಾರ ಆದ್ರೆ ಅಮ್ಮನ ಮುಂದೆ ಮಾತ್ರ ನಾ ಸಣ್ಣ ಹುಡುಗ ಇದ್ದಂಗೆ ಇರ್ತಾನೆ ನಿಮ್ಮ ಅಪ್ಪಯ್ಯ ನಾವಿನ್ನೇನು ಹೇಳೋದಮ್ಮ ನಾನು ಸೊಸೆಯಾಗಿ ನಿಮ್ಮ ಅಪ್ಪಯ್ಯನೇ ಹಂಗೆ ಇದು ಮಾಡ್ಬೇಕಾದ್ರೆ ನಾನು ಮಾತು ಕೇಳುತ್ತದ ಕಿಡ್ದಿಮ್ಮಿ ಕೇಳಲ್ಲ ಏನೂ ಇಲ್ಲ ಸುಮ್ಮನೆ ಯಾಕೆ ಅದತ್ತ ಮಾತಾಡ್ಬಿಡ್ಕೊಂಬೋದು ಅಂತಾನ ಸುಮ್ಮನೆ ಆಗ್ತೀನಿ ನಾನು ಏನು ಹೇಳಕ್ ಹೋಗಲ್ಲ ಅಲ್ಲ ಅಪ್ಪ ಏನೋ ಬಿಡು ಅದಕ್ಕಿವೆ ಕೇಳಿಸಲ್ಲ ಅಂತ ಸುಮ್ಮನೆ ಇರುತ್ತೆ ಹತ್ರ ನಿಲ್ಲಿಸ್ಕೊಂಡು ಕೇಳ್ಸಂಗೆ ಹೇಳ್ಬೇಕು ನೀನ್ ಯಾಕೆ ಬದುಕೇಳೋದು ನಿನ್ ಯಾಕೆ ಉಂಡ್ಕೊಂಡು ತಿನ್ಕೊಂಡು ಸುಮ್ಮನೆ ಇಲ್ಲಿ ಊರಾಗ ಇರೋದ್ ಬಿಟ್ಟು ಅಲ್ಗನ ಹೋಗಿ ಯಾಕೆ ಅವ್ರಿಗೆಲ್ಲನ ಕೆಲಸ ಕೊಡೋದು ಬೈಯೋದು ಎಲ್ಲ ಮಾಡ್ತೀಯಂತೆ ಅಂತಾನ ಹೇಳ್ಬೇಕಾಗಿತ್ತು ನಾನಾಗಿದ್ದು ಹೇಳ್ತಿದ್ದೆ ಈಗ ಬರ್ಬೇಕಾಗಿತ್ತು ಅಜ್ಜಿ ಎಲ್ಗೋತು ಹೇಳ್ಬೋದ್ಲ ಏನೋ ಅದಕ್ಕೇನು ಗೊತ್ತು ಏನೂ ಇಲ್ಲ ಯಾವಾಗಂದ್ರೆ ಅವಾಗ ನಾವ್ ಹಂಗೂನು ಕರ್ಕೊಂಡು ಹೋಗೋದು ಬೇಡ ಅದನ್ನ ಅಂತ ನಂದೇ ಅದನ್ನ ನನ್ನ ಮಗಂದು ಅಕ್ಕಿ ಹುಡ್ದಿಮ್ಮಿ ನಮ್ಮ ಪೆದ್ದಿ ಐತಲ್ಲ ಅದು ಕರ್ಕೊಂಡು ನಿಮ್ಮ ಅಪ್ಪ ಎಲ್ಲಿದೇನು ಬಾ ತೋರಿಸ್ಬಾ ನಾನು ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಕರ್ಕೊಂಡು ಹೋಗೈತಿ ನಾ ರಾಜಗೂ ಹೇಳಿದ್ದೆ ಕರ್ಕೊಂಡು ಹೋಗ್ಬೇಕಣ ನಿಮ್ಮ ಅಜ್ಜಿನ ಹೆಂಗೋ ನಿಮ್ಮ ಅಪ್ಪ ಎಲ್ಲ ಐತೆ ತಿರ್ಗಿ ಆಮೇಲೆ ಹೋಗಿ ಬೈತಾಳೆ ನಿಮ್ಮ ಅಜ್ಜಿ ಅಂತಾನ ಅದಕ್ಕೆ ರಾಜನು ಕರ್ಕೊಂಡು ಹೋಗಿರ್ಲಿಲ್ಲ ಈ ಪೆದ ಮುಂಡೆ ಕರ್ಕೊಂಡು ಹೋಗೈತಿ ನಾವ್ ಏನ್ ಮಾಡೋಣ ಹೇಳು 2 ಪೆದಗಳೇನೆ ಅದಕ್ಕೆ ಹುಡ್ದಿಮ್ಮಿ ಇದು ಪೆದ ಮುಂಡೆದು ನಾವು ಯಾರಿಗೆ ಅಂತ ಹೇಳೋಣಮ್ಮ ಅದಕ್ಕೆ ಯಾರಿಗೂ ಹೇಳಕ್ ಹೋಗಲ್ಲ ಸುಮ್ಮನೆ ಇರ್ತೀನಿ ಅಕ್ಕಿ ಹುಡ್ದಿ ಮಿತ ಮಾತಾಡೋದು ಒಂದೇ ಎಮ್ಮೆ ಮೇಲೆ ಮಳೆ ಸುರಿಯೋದು ಒಂದೇ ಸುಮ್ಮನಿರು ನೀನು ಹೇಳಕೋಬೇಡ ಹೇಳಿರೆ ನಿನ್ನೆ ಬೈಯುತ್ತೆ ಆಮೇಲೆ ಯಾಕೆ ಬೈಯುತ್ತೆ ಯಾಕೆ ಬೈಯುತ್ತೆ ಹೇಳು ಬರ್ಲಿ ಇರು ನಾನು ಹೇಳ್ತೀನಿ ಅಯ್ಯೋ ನೇತ್ರಮ್ಮ ನಿನಗೆ ಗೊತ್ತಿಲ್ಲ ಅಜ್ಜಿ ನಾವು ಹೇಳೋದು ಅದಕ್ಕೆ ಕೇಳಿಸ್ಬೇಕಲ್ಲ ನೀನು ಬೈದ್ರು ಅದಕ್ಕೆ ಅರ್ಥ ಆಗಲ್ಲ ಅದಕ್ಕೆ ನಾನು ಅದಕ್ಕೆ ಏನಾರ ಬೈಲಿ ಹೇಳು ಕಿವೆ ಕೇಳ್ತಾಳೆ ಸುಮ್ಮನೆ ಇರ್ತೀನಿ ಇಲ್ಲಾಂದ್ರೆ ಎದ್ದು ಹತ್ಲಾಗ ಹೋಗ್ತೀನಿ ಅದ್ರ ತಗ ಪೇಚಾಡಕ್ಕಾಗಲ್ಲ ಹೇಳೋ ರೀತಿಲಿ ಹೇಳಿರೆ ಕೇಳ್ತೈತೆ ಅವಜ್ಜಿನ ಸುಮ್ಮನಿರು ನಾನೆಲ್ಲ ಹೇಳ್ತೀನಿ ಬರ್ಲಿ ಅವಳ ಮಾತು ಕೇಳು ನಾನು ಹೇಳ್ತೀನಿ ಬ್ಯಾಡ ಅಂತಾನ ನೀನು ತಿರ್ಗ ಆಮೇಲೆ ಮಕ್ಕ ಹೋಗಿಸ್ಕೊಂಡಿಯ ನಾನು ಇಲ್ಲಿ ಹೋಗಿ ಬರ್ತೀನಿ ಕುಕ್ಕ ಹುಡುಗರು ಬರ್ತವೆ ಎಲ್ಲಿಗೆ ಹೋಗ್ತೀಯಾ ಎಲ್ಗಿಲ್ಲ ಇಲ್ಲೇ ಬಂದೇ ಇರು ಹೊರಗಡೆಗೆ ಹೋಗ್ಬರ್ತೀನಿ ಸರಿ ಆಯ್ತು ಹೋಗಿ ಬರೋ ಇಲ್ಲೇ ಕುಕ್ಕೊಂಡಿರ್ತೀನಿ ನಮ್ಮ ತಿಮ್ಮಜ್ಜಿಗೆ ಬುದ್ಧಿನೂ ಇಲ್ಲ ಏನು ಅವಜ್ಜಿ ಈಟೊಂದು ವಯಸ್ಸಾಗೈತೆ ನಮ್ಮ ಅಪ್ಪಗೆ ಎಷ್ಟು ಗೌರವ ಐತಿ ಸಾವುಕಾರ ಸಿದ್ದಪ್ಪ ಅಂತ ಅದ್ ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡಕ್ಕೆ ಸಿಲ್ಕೆ ಕೊಟ್ಟು ಸೊಂಟ ನೋವು ಮೈ ನೋವು ಆಗಂಗ್ ಮಾಡೈತಲ್ಲ ಅಜ್ಜಿ ಮಗುನ ಯಾರನ್ನ ಹಿಂಗ್ ನೋಡ್ಕೊಂತಾರೆ ಅಮ್ಮ ಯಾದಳು ಹೇಳತ್ತ ಬರ್ಲಿ ಇರು ಸರಿಯಾಗಿ ಬೈತೀನಿ ನಿನ್ ಮಗನೇ ಆಗಿರ್ಬೋದು ನಮ್ಗೆ ನಮ್ಮ ಅಪ್ಪಯ್ಯ ಹಂಗೆಲ್ಲ ಕೆಲಸ ಹೇಳ್ಬೇಡ ನೀನ್ ಬೈಲು ಬೇಡ ಅಂತ ಹೇಳ್ತೀನಿ ಓ ಮಡ್ಡನ್ ಸರ್ ಆಗ್ತಾ ಐತೆ ಅನ್ಸುತ್ತೆ
ವಾಸನೆ ಬರ್ತೈತಿ. ಗುಲಾಬಿ ಚೆನ್ನಾಗಿ ಮಾಡ್ತಾಳೆ ಮಟನ್ ಸಾರು ಚಿಕನ್ ಸಾರು ಎಲ್ಲ. ಗುಲಾಬಿ ಮಟನ್ ಸಾರು ಮಾಡ್ತಿದ್ದೀನಿ. ಹ್ಞೂ ಚಿಕ್ಕಮ್ಮರೇ, ಮಟನ್ ಸಾರು ಬೇಯ್ತೈತೆ. ಅನ್ನ ಮುದ್ದೆ ಮಾಡ್ತೀನಿ. ಕುತ್ಕೊಂಡಿರಿ, ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ, ಊಟಕ್ಕೆ ಇಕ್ತೀನಿ. ಹ್ಞೂ ಸರಿ ಸರಿ ಆಯ್ತು, ಮಾಡು ನಿಧಾನಕ್ಕೇನೆ, ನಮ್ಗೇನು ಹೊಟ್ಟಸ್ತಿಲ್ಲ. ನಿಧಾನಕ್ಕೆ ಊಟ ಮಾಡಿ ಹೋಗ್ತೀವಿ ಆಮೇಲಿಂದಾನ. ಓ ನೇತ್ರಮ್ಮ, ಎಲ್ಲ ಹುಡುಗರು ಎಲ್ಬೋದ್ವು? ಇಲ್ಲೇ ಎಲ್ಲ ಹೋಗಿ ಆಟ ಆಡಕ್ಕೆ ಕಾವೇರಿ ಜೊತೆಗೆ. ಬಾ ಇಲ್ಲಿ ಅಜ್ಜಿ, ನಿನ್ಗೇನೋ ಹೇಳ್ಬೇಕು. ಹೊರಕ್ ಹೋಗ್ಯವ ಹುಡುಗರು, ಹೋಗ್ಲಿ ಹೋಗ್ಲಿ ಬಿಡು. ಅಜ್ಜಿ ನಿನ್ಗೇನೋ ಹೇಳ್ಬೇಕು ನಾನು. ಏನೇ? ಏನು ಇಲ್ಲ, ನೀನು ನಮ್ಮ ಅಪ್ಪಗೆ ಹೋಗಿ ಚಿಲಕೆ ತಗೊಂಡು ಬುಡನೆಲ್ಲ ಕೊಚ್ಚಕ್ಕೆ ಕೆಲಸ ಕೊಟ್ಟಿದೀಯಲ್ಲ ನೆನ್ನೆ ಸಲ್ಲನ. ನಾನೇ ಹೋಗಿ ಚಿಲಕೆ ಕೊಟ್ಟು ಬದುಕು ಮಾಡ್ರಿ ಅಂತ ಸರಿಯಾಗಿ ಬೈದು ಬಂದೆ. ಎಲ್ಲ ಚೆನ್ನಾಗಿ ಮಾಡಿದ್ರ, ಹೋಗಿ ನೋಡ್ಕೊಂಡ್ ಬಂದೆ. ನಿಮ್ಮ ಅಪ್ಪನ ಮಾತಾಡ್ಸ್ತಾ? ಮಾತಾಡಿಸ್ತೆ. ಅಪ್ಪಗೆ ಕೆಲಸ ಮಾಡಿ ಸೊಂಟ ನೋವು, ಬೆನ್ನು ನೋವು, ಕೈ ನೋವು ಅಂತ ನಮ್ಮ ಮನಿಕೊಂಡಿತ್ತು. ಅದಕ್ಕೇನೆ ಯಾಕೆ ಹೋಗಿ ಬೈದು ಅದು ಮಾಡು ಇದು ಮಾಡು, ಬುಡ ಕೊಚ್ಚು, ಎಲ್ಲ ಇದು ಎಲ್ಲ ಕಲೆವ್ ಮಾಡು ಅಂತನ ಯಾಕೆ ಬೈದು ಬಂದೆ? ಅವಪ್ಪಗೆ ಏನ್ ಕಮ್ಮಿ ಆಗೈತಿ? ಯಾಕೆ ಕೆಲಸ ಮಾಡ್ಬೇಕು? ಆರಾಮಾಗಿರ್ಲಿ ಬಿಡು. ಅಲ್ಲಲ್ಲೇ ಊಟ ಬೇರೆ ನೆಚ್ಕಟ್ಟಾಗ ಆಗಲ್ಲ, ಏನಿಲ್ಲ, ಅವರೇ ಮಾಡ್ಕೊಂಡು ತಿನ್ಬೇಕಂತೆ. ಅಂತದ್ರಾಗ ನೀನು ಬೇರೆ ಹೋಗಿ ಬೈಯೋದು, ಅದನ್ನ ಮಾಡು ಇದನ್ನ ಮಾಡು ಅಂಬೋದು. ನೀನ್ ಯಾಕೆ ಹೇಳ್ತೀಯ? ನಿನ್ಗೆ ಯಾಕೆ ಬೇಕು ಅದೆಲ್ಲನ? ನಮ್ಮಪ್ಪಗೆ ನೀನು ಏನು ಹೇಳಂಗಿಲ್ಲ ಕೆಲಸ ಪಲ್ಸನ. ನಿಂದೇನು ಊಟ ಮಾಡ್ಬೇಕು, 3 ಹೊತ್ತುನು ಹೋಗಿ ಅಡ್ಕೆಲೆ ಹಾಕೊಂಡು ಎಲ್ಲನ ಕುಕ್ಕ ಅಷ್ಟೇನೆ. ನೀನೇನು ಮಾಡಬೇಡ ಈ ಮನೆಯಾಗೆ, ಅರ್ಥ ಆಯ್ತಾ? ಹೇಳಿದ್ದು ಅವಮ್ಮ ಇನ್ನು ಬೈತೀಯಂತೆ, ಏನನ್ನ ಹೇಳಿರಿ? ಯಾಕೆ? ಓಹೋ, ನೀನೇನೆ ಇದನ್ನ ಹೇಳಕ್ ಹತ್ರ ಕರೆದಿದ್ದು? ಹೌದು, ಮತ್ತೆ ನೀನು ಕೇಳ್ಸಲ್ವಲ್ಲ, ದೂರಿಂದ ಹೇಳಿರಿ. ಅದಕ್ಕೆ ಇನ್ಮೇಲೆ ಅಪ್ಪಯ್ಯಗಾಗ್ಲಿ ಅಮ್ಮಯ್ಯಗಾಗ್ಲಿ ಬೈಯೋದು, ಕೆಲಸ ಹೇಳೋದು ಅದೆಲ್ಲ ಮಾಡಕ್ ಹೋಗ್ಬೇಡ ನೀನು. ಅಯ್ಯೋ 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 ಅಯ್ಯೋ, ನೀನು ನನಗೆ ನಿಮ್ಮ ಅಪ್ಪಯ್ಯನೂ ಅಮ್ಮಯ್ಯನೂ ಬೈಬೇಡ, ನೀನ್ ಸುಮ್ಮನೆ ತಿನ್ಕೊಂಡು ಬಿದ್ದಿರು ಅಂತ ನೀನ್ ನನಗೆ ಬುದ್ಧಿ ಹೇಳಕ್ ಬರ್ತಾ ಇದೀಯ ನೇತ್ರಿ? ಎಲ 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 ಕೂಸೆ, ನೋಡ್ದ ನನ್ನೆಂದ್ರಿಗೆ ಹುಟ್ಟಿ ನನ್ನ ಮುಂದೆ ಬೆಳೆದು ನನ್ನ ಮುಂದೆ ಆಡ್ ಮದುವೆ ಆಗಿ ಇವತ್ತು ನನಗೆ ಬುದ್ಧಿ ಹೇಳಂಗಾಗಿದ್ಯಾ? ಅಮ್ಮಣ್ಣಿ, ಇದೆಲ್ಲನ ನನ್ನ ಹತ್ರ ನಡೆಯಲ್ಲ ನಿನ್ನಾಟ. ನಾನು ನಿಮ್ಮ ಅಮ್ಮಯ್ಯಗೆ ನಿಮ್ಮ ಅಪ್ಪಯ್ಯಗೆ ಬೈತೀನಿ ಒಯ್ತೀನಿ, ಅದನ್ನ ಕೇಳಕ್ಕೆ ನೀನ್ ಯಾವಳೆ? ನಿಮ್ಮಪ್ಪಯ್ಯ ನಿಮ್ಮಮ್ಮಯ್ಯ ಊರಿಗೆ ಸಾವುಕಾರರಾಗಿರ್ಬೋದು, ನಿಮ್ಮಪ್ಪಯ್ಯ ಊರಿಗೇನೆ ದೊಡ್ಡ ಮನುಷ್ಯ ಅನ್ಸ್ಕೊಂಡಿರ್ಬೋದು, ಸುತ್ತ ತಳ್ಳಿಗೆ ಬಡ್ಡಿ ಕೊಡ್ಕೊಂಡು ಸಾವುಕಾರ ಸಿದ್ದಪ್ಪನಾಗಿರ್ಬೋದು. ಇವತ್ತು ಅವನ್ ಸಾವುಕಾರ ಸಿದ್ದಪ್ಪನಾಗಿ ಮೆರಿತಾ ಇರೋದಕ್ಕೆ ಕಾರಣ ಯಾರು? ನಾನು ನಾನು ನಿಮ್ ತಾತ, ಗೊತ್ತಾಯ್ತಾ? ಅಲ್ಲ, ಅವನೇ ನನ್ನ ಒಂದು ಮಾತು ತಿರುಗಿ ಸಂಬಲ್ಲ ಅಂತದ್ರಾಗೆ ನೀ ನನ್ನ ಮೊಮ್ಮಗಳು ಮದುವೆ ಮಾಡ್ಕೊಂಡು ಹೋಗಿರೋಳು, ನೀನು ನನಗೆ ಬುದ್ಧಿ ಹೇಳಕ್ ಬಂದಿದ್ಯಾ? ಏಯ್ ನೇತ್ರಿ, ಏನು ಇಲ್ಲ, ನೀನು ನನ್ನ ಮೊಮ್ಮಗಳಾಗಕ್ಕೆ ಬಿಟ್ಟಿದೀನಿ, ಇಲ್ದಿದ್ರೆ ಕಪ್ಪಳಕ್ಕೆ ಬರೆಸ್ತಿದ್ದೆ. ಏನೋ ಮದುವೆ ಮಾಡ್ಕೊಂಡು ಹೋಗಿದ್ಯಲ್ಲ, ತವ್ರ ಮನೆಗೆ ಬಂದಿದ್ಯಾ, ಇದ್ದು ಹೋಗಕ್ಕೆ ಇದ್ದು ಹೋಗ್ಲಿ ಅಂತ ನಾ ಸುಮ್ಮನೆ ಬಿಟ್ಟಿದ್ದೀನಿ, ಬರೀ ಬಾಯಿ ಮಾತನ್ನ ಹೇಳ್ತಾ ಇದ್ದೀನಿ. ನೀನ್ ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ನನ್ನ ಮಗುಗೂ ನನ್ನ ಸೊಸೆಗೂ ನಾನು ಬೈತೀನಿ ವಾದಿತೀನಿ, ನೀನ್ ಯಾವಳು ಕೇಳಕ್ಕೆ? ಏನೋ ಬನ್ನ ಇದ್ನ 2 ದಿವಸ ಕೋಳಿ ಸಾರ್ನ ಕುರಿ ಸಾರ್ನ ಉಣ್ಣ ಓದ್ನ ಅಮ್ಮಂಗೆ ಇರ್ಬೇಕಷ್ಟೇ ನೀನು. ಏನು ಅಲ್ಲ, ನಿಮ್ಮಮ್ಮನೇ ನನ್ನ ಎದುರು ಮಾತಾಡಲ್ಲ ನಿಂತ್ಕೊಂಡು, ನಿಮ್ಮಪ್ಪನೇನೆ ನಾನೇನಾದ್ರೂ ಹೋಗೋ ಸಿದ್ಧ ಸೆಲ್ಕೆ ತಕೊಂಡು ಕೊಚ್ಚು ಅಂದ್ರೆ ತಿಕ್ಕ ಮುಚ್ಕೊಂಡು ಹೋಗಿ ಕೊಚ್ತಾನೆ. ಅಂತದ್ರಾಗೆ ನೀನ್ ನನಗೆ ಬುದ್ಧಿ ಹೇಳ್ತಾ ಇದ್ಯಾ? ಅಯ್ಯೋ, ಚಿಕ್ಕಮ್ಮವ್ರಿಗೆ ಇದೆಲ್ಲ ಬೇಕಾಗಿತ್ತ? ಸುಮ್ಮನೆ ಇದ್ದಿದ್ರು ಆಗ್ತಿರ್ಲಿಲ್ವಾ? ಮೊದಲೇ ತಿಮ್ಮಜ್ಜಿ ಯಾರ ಮಾತು ಕೇಳಲ್ಲ. ಅಯ್ಯೋ, ಅವರಿಗೆ ಬುದ್ಧಿ ಹೇಳಕ್ ಹೋದ್ರೆ ಸುಮ್ಮನೆ ಬಿಡುತ್ತಾ ಅದು? ಅಯ್ಯಪ್ಪ, ಏನೇ ಅಟ್ಲ ಕಿರ್ಕೊಂಡೆ? ಹೇಳಿದ್ದು ಅರ್ಥ ಆಯ್ತಾ? ಆ ಗುಲಾಬಿ ಏನೋ ಸಾರು ಮಾಡ್ತಾ ಇದ್ದಾಳೆ, ಕೋಳಿ ಸಾರು ಕುರಿ ಸಾರನು. ಆದ್ಮೇಲೆ 2 ಮುದ್ದೆ ಇಕ್ಕಿಸ್ಕೊಂಡು ಉಂಡು ಹೋಗ್ತಾ ಇರೋ ನೀನು ನಿನ್ ಗಂಡನ ಮನೆಗೆ. ನೀನು ಇಲ್ಲೆಲ್ಲನ ನಡ್ಸಕ್ ಬರ್ಬೇಡ ನಿನ್ನ ಆಟನ, ನಂತಂಗ್ ನಡೆಯಲ್ಲ. ಅಲ್ಲ, ನಿಮ್ಮ ಅಮ್ಮ ವರ್ಷದಿಂದನ ಇಲ್ಲ ಇದ್ದಾಳೆ, ಅವಳು ಮಾತೇ ಕೇಳಲ್ಲ ನಾನು. ಅಂತದ್ರಾಗೆ ನಿನ್ನ ಮಾತು ನಾನು ಕೇಳ್ತೀನಿ. ನೀನು ನನ್ನ ಹತ್ರ ಕರೆದು ಅದು ಕಿವೆ ಕೇಳಿಸಲ್ಲ ಅಂತ ಹತ್ರ ಕರೆದು ನಮ್ಮ ಅಪ್ಪಯ್ಯಗೆ ಕೆಲಸ ಹೇಳ್ಬೇಡ, ನಮ್ಮ ಅಮ್ಮಯ್ಯನ ಬೈಬೇಡ. ಹಿಂಗೆ ಹೇಳ್ತೀಯ ನೀನು ನನಗೆ? ಅದು ಈ ತಿಮ್ಮಜ್ಜಿಗೆ ನಿಮ್ಮ ಅಪ್ಪಯ್ಯ ಅಲ್ಲಿ ಕೆಲ್ಸಕ್ಕೆ ಇಕ್ಕಿದ್ ನಿಮ್ಮ ಅಪ್ಪಯ್ಯನ ಯಾಕೆ ಗೊತ್ತಾ? ಯಾಕೆ ಗೊತ್ತೇನಿ ನೇತ್ರಿ? ಗೊತ್ತಿಲ್ಲ ಅಜ್ಜಿ. ಯಾಕೆ? ಯಾಕೆ ಅಂದ್ರೆ ಅವನಿಗೆ ಶಿಕ್ಷೆ ಕೊಟ್ಟಿರೋದು. ಆ ಲಸ್ಮಕ್ಕುಗೆ ಲಂಚ ತಿಂದಿದ್ಲು ಅಂತಾನ ಸುಳ್ಳ ಹನುಮಂತಂತಾಗೆ ಹೇಳ್ಸಿ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರನ್ನೆಲ್ಲ ಬತ್ಕೇಡ್ಸಿ ಇಂತ ಮಾಡಿದ್ದ ನಿಮ್ಮ ಅಪ್ಪಯ್ಯ. ಇಸ್ಪಿಟ್ ಆಡ್ಕೊಂಡು ಕುಕ್ಕಣವನೆ ಶಿಕ್ಷೆ ಅಂತ ಕೊಟ್ಟಿದ್ರೆ ಅಲ್ಲಿ ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಆ ತಿಪ್ಪೆ, ಆಮೇಲೆ ಆ ಹನುಮಂತ, ಆ ಶಂಕರಪ್ಪ ಎಲ್ಲರಿಗೂ ಇವತ್ತು ಪುಕ್ಸಟ್ಟೆ ಇಸ್ಪಿಟ್ ಆಡ್ತಾರೆ. ನಾಳೆಗೆ 50-100 ದುಡ್ಡು ಕಟ್ಕೊಂಡು ಹಾಳು ಮಾಡ್ತಾರೆ. ಹೆಂಡತಿ ಮಕ್ಕಳನ್ನ ಹೊಡಿತಾರೆ, ಕಿತ್ಕೊಂತಾರೆ, ಅವ್ರ ತಗೆ ಒಡವೆ ಬಳೆ
ಮಾಡಿ ಇಕ್ಕೊಂಡಿದ್ದ ಈ ಗುಲಾಬಿ ಅಂತಾರು ಮನೆ ಕೆಲಸ ಮಾಡ್ಕೊಂಡು ಹೆಂಗ ಜೀವನ ನಡೆಸ್ತಾ ಇದಾರೆ. ಆ ತಿಪ್ಪೆ ಹಾಳಾಗ್ತಾನೆ ಇವನಿಂದಾನ ನಿಮ್ಮ ಅಪ್ಪನಿಂದಾನ. ಇದೆಲ್ಲ ಬೇಕಾ? ನಾನು ಏನೇ ಕೆಲಸ ಮಾಡಿರೋನು ಒಳ್ಳೆದಕ್ಕೆ ಕಣೆ ಮಾಡೋದು. ನಿನ್ನಂಗೆ ನಿಮ್ಮ ಅಮ್ಮನ ಮನೆಯಾಗ ಕೆಲಸ ಮಾಡಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತೇನೆ, ಬಾಯ್ ಬಿಟ್ಟು ಮಾತಾಡ. ಏನೋ ಹೇಳಕ್ ಬತ್ತಿದ್ದೆ. ಅಜ್ಜಿ ಹಂಗಲ್ಲ, ನಾನು ಹೇಳಿದ್ದು ಅಪ್ಪಗೆ ಜನಕ್ಕಿಲ್ವಲ್ಲ, ಊಟ ಬೇರೆ ತಿನ್ಬೇಕಾಗಲ್ಲ. ಬದುಕು ಮಾಡಿರೆ ಪಾಪ ಆಗಲ್ಲ, ಸ್ಯಾನೆ ವರ್ಷ ಆಗೈತೆ, ವಯಸ್ಸಾಗೈತೆ ಅವ ಅಪ್ಪಗೆ. ಪಾಪ ಬದುಕು ಮಾಡಿ ಯಾಕೆ ಜನಕ್ಕಿಲ್ದಂಗ ಆದತ್ತು ಅಂತ ಹೇಳಿದ್ದು. ನೀನ್ ಯಾಕೆ ಹಂಗಾಡ್ತಾ ಇದ್ಯಾ? ನಾನು ಒಳ್ಳೆದಕ್ಕೆ ಹೇಳಿದ್ದು. ನಿಮ್ಮ ಮಗ ಚೆನ್ನಾಗಿರ್ಬಾರ್ದ ಹೇಳು? ಏನಾರ ಕಾಯಿಲೆ ಬಂದು ಮನಿಕೆ ಬೇಕೆ? ಮನಿಕೊಂಡಿತ್ತು ಅವ ಅಪ್ಪಯ್ಯ. ನೆನ್ನೆ ಎಲ್ಲ ಬುಡ ಎಲ್ಲ ಕೊಚ್ಚಿ ಸಾಕಾಯ್ತು, ಸಣ್ಣ ನೋವು ಮೈಕೈ ನೋವು ಅಂತಾನ, ಗೊತ್ತಾ? ಅದಕ್ಕೆ ನಿನ್ಗೆ ಹೇಳಿದ್ದು. ನೀನ್ ಯಾಕೆ ಹಂಗಾಡ್ತಾ ಇದ್ಯಾ? ಏಯ್, ಕೆಲಸ ಮಾಡಿದ್ಮೇಲೆ ಸೊಂಟನೂ ನೋಯುತ್ತೆ, ಕೈಕಾಲು ನೋಯ್ಯುನು, ಕೈಕಾಲು ನೋಯ್ತಾವೆ. ಕೂಲಿ ಮಾಡೋರು ಮಾಡಲ್ವೇನೆ? ದಿನಾನು ಹೋಗಿ ಬದುಕ ಬಿಡು. ಇವಾಗ ಒಂದ್ 2 ದಿವಸ ಮಾಡ್ತಾನೆ ಅಷ್ಟೇನೆ. ಏನೋ ಅವನೇ ದಿನ ಮಾಡ್ತಾನ, ಅದನ್ನು ಇಸ್ಪೆಟ್ಟಾಡ್ಕೊಂಡು ಕುಕ್ಕೊಂಡಿದ್ದ. ಅದಕ್ಕೆ ಮಾಡಕ್ ಕೆಲ್ಸಿದ್ರಿ ಇಂತ ಮಾಡ್ತಾನೆ ಅಂತಾನ ಬದುಕಿಗಿಕ್ಕಿರೋದು ನಾನು. ನನಗೂ ಗೊತ್ತೈತಿ ನನ್ನ ಮಗನ ಮೇಲೆ ನನ್ಗೆ ಪ್ರೀತಿ ಇಲ್ಲ ಅನ್ಕೊಂಡಿದ್ದೀನಿ. ನಿಮ್ಮ ಅಪ್ಪನ ಮೇಲೆ ನಿನ್ನ ಒಬ್ಬಳಿಗೆ ಐತಮ್ಮಂಗ್ ಮಾತಾಡ್ತಾಳೆ. ಓಹೋ ಏನಂಗೆ ಅದೇನೋ ಹೇಳ್ತಾರಲ್ಲ, 6 ಎತ್ತೇಳಿಗೆ 3 ಎತ್ತೇಳು ಬುದ್ಧಿ ಹೇಳಿಳು ಅಂತಾನ. ಹಂಗಾಯ್ತು ನಿನ್ ಕತೆ. ಮೈಕೈ ನೋವು ಆಗ್ಲಿ ಬಿಡು. ಮೈಕೈ ನೋವು ಆದ್ರೆ ಮತ್ತೀಗ ಯಾವ ಸಿಂತಿಲ್ದಂಗೆ ರಾತ್ರಿ ಹೊತ್ನಾಗ ಕಣ್ ತುಂಬ ನಿದ್ದೆ ಬರೋದು. ಏನು ಬದುಕು ಮಾಡ್ದಂಗೆ ಸೋಂಬೇರಿ ತರ ಓಡಾಡ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇದ್ದಾರಿಗೆ ನಿದ್ದೆನೂ ಬರಲ್ಲ, ಆಳಮುಳ ಕಾಯಿಲೆನೂ ಬತ್ತಾವೆ. ಮೈ ಬಗ್ಸಿ ಬೇವ್ರ ನೀರು ತೊಟ್ಟಿಕ್ಕಂಗೆ ಬದುಕು ಮಾಡ್ಬೇಕು. ಅವಾಗ್ಲೇನೆ ಯಾವ ಸಿಂತೇನು ಇರಲ್ಲ, ಯಾವುದು ಇಂಥ ವ್ಯಾತ್ರವನ್ನ ಇನ್ನೊಬ್ರಿಗೆ ಯಾರನ್ನ ಮಾಡ್ಬೇಕು ಏನಾನ ಕೆಟ್ಟದ್ದ ಅಂತಾನ ಮನ್ಸಿಗೆ ಬರಲ್ಲ. ನಿನ್ಗೇನ್ ಗೊತ್ತೈತೆ ಅದೆಲ್ಲನ? ಬರೇ ನಿಮ್ಮ ಅಪ್ಪಗೆ ಚೆನ್ನಾಗಿಲ್ಲ, ಮೈಕೈ ನೋವು ಅಂತ ಅಂದಿತ್ತು ಮಾತ್ರ ನೀನು ಕಣ್ಣಿ ಕಾಣಿಸೈತಿ ಅಲ್ವೇ? ಅಯ್ಯೋ ನೇತ್ರಮ್ಮ, ಯಾಕಮ್ಮ ಯಾಕೆ ಹಿಂಗ್ ಬೈತಿದ್ದಾಳೆ ನಿಮ್ಮಜ್ಜಿ? ಅಯ್ಯೋ ಅಮ್ಮ, ಅದೇ ಅಪ್ಪಗೆ ಬದುಕಿ ಇಕ್ಬೇಡ, ಅಮ್ಮ ಇನ್ನ ಬೈಬೇಡ ಅಂತ ಹೇಳ್ದೆ, ಅದಕ್ಕೆ ಹಿಂಗ್ ಮಕ್ಕ ಉಗಿತೈತೆ. ಅಯ್ಯೋ ನಾನು ಹೇಳ್ದೆ ತಾನೇ ಏನು ಹೇಳಕ್ ಹೋಗ್ಬೇಡ ಅಂತಾನ ನೋಡಿವಾಗ. ಅಯ್ಯೋ ಅಜ್ಜಿ ಏನೋ ಹೇಳ್ದೆ ಬಿಡು, ನೀನ್ ಯಾಕೆ ಹಂಗಾಡ್ತಾ ಇದ್ಯಾ? ಮೊಮ್ಮಗಳು ಅಂತಾನು ನೋಡಲ್ಲ, ಬಾಯಿ ಬಂದಂಗೆ ಬೈತಾ ಇದೆಯಲ್ಲ. ಸಾಕು ಬಿಡು. ಮತ್ತೆ ನನಗೆ ಬುದ್ಧಿ ಹೇಳಕ್ ಬತ್ತೀಯ ನೀನು? ಗುಲಾಬಿ ಆತನ ಅಡಿಗೆ ತಂದು ಉಂಬಕ್ಕಿಕ್ಕು, ಉಂಡು ಹೋಗಿ ಮಾಡು ಬದುಕು ಮಾಡ್ಲಿ ಅಲ್ಲಿ ಗಂಡನ ಮನೆಗೆ ಹೋಗಿ. ಹ್ಞೂ ತಿಮ್ಮಜ್ಜಿ ತಂದಿಕ್ತೀನಿ. ನೋಡ್ದ ಅಲ್ಲ, ನನಗೆ ಬುದ್ಧಿ ಹೇಳಕ್ ಬರ್ತಾಳೆ ನೇತ್ರಿ. ಪಾಲಿಗೆ ಅವ್ರ ಅಮ್ಮ ಏನ್ ಮಾಡ್ಕೊಂಡವಳೆ? ಇವಳು ಹೇಳಿದ್ದೆಲ್ಲ ಕೇಳಕ್ಕೆ ಕೊಲೆ ಬಸ್ ಅಂತಾರ ತಲೆ ನಡೆಸ್ತೀನಿ ಅಂತ ಬಿಟ್ಟವಳೆ. ನನ್ ತಗಿಕ್ಕೆ ಬಿಡ ಅಮ್ಮಣ್ಣಿ ಇದೆಲ್ಲನ.